ಗಿಲ್ಲಿ ಗೆದ್ದಾಗ ಸ್ಟೋರಿ ಹಾಕಿರೋರು, ಅದಾದ್ಮೇಲೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅಂತ ಜಗಳಾಡ್ಬೇಕಾದ್ರೆ ಅದ್ರ ಬಗ್ಗೆ ಹೋರಾಟ ಮಾಡಿರೋ ಸಂಘಟನೆಗಳು, ಹಾಗೆ ಪ್ರತಿಯೊಬ್ಬ ಹೀರೋ ಕಡೆಯವನು, ಹೀರೋ ನಮ್ ಕಡೆಯವನು, ಹೀರೋ ಆಪೋಸಿಟ್ ಹುಡುಗರು ನಾವು ಅಂತ ದೊಡ್ಡ ದೊಡ್ಡ ಗಲಾಟೆ ಮಾಡೋ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ದಯವಿಟ್ಟು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. Sir, drinking water is a major problem. Sir, we're all human beings. Sir, Karnataka people, on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member. Sir, today is the fag end of my life. Fag end. I don't want to talk anything. I only appealed to this August House. My term may be over by another 1 month. Please, take care of Karnataka. About the suffering of the farmer, the drinking water, sir, with folded hands. I beg of you, sir. Please see that the problem of the drinking water is solved. I will be grateful for you, sir. 92 ವರ್ಷ ಆಗಿರೋರು ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತಾಡ್ಬೇಕಾದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರಾಜ್ಯನ ಕೊಟ್ಟಿನ ಅವ್ರ ಕೈಗೆ ಕೂರ್ಸಿದೀವಲ್ಲ, ಅವ್ರುಗಳು ಅವ್ರ ಆಪೋಸಿಟ್ ವ್ಯಕ್ತಿಗಳು ತಮಟೆ ಹಿಡ್ಕೊಂಡು ಅದೇನೋ ತಬ್ಲಾ ಬಾರಿಸ್ಕೊಂಡು ಧರಣಿ ಕೂತಿದ್ದಾರೆ. ಇದು ನಮ್ಮ ರಾಜ್ಯ. ಹಾಗೆ ನಾವ್ ಇದರಿಂದ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ, ಈ ನಿಮ್ಮ ಎಕ್ಸ್ ಖಾತೆಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಪ್ರತಿಯೊಬ್ರು ಯೂತ್ಸ್ ಇದನ್ನ ಹಾಕಿ ನೀವು ಟ್ರೆಂಡ್ ಮಾಡಿ. ಆಗ ಆ ವ್ಯಕ್ತಿ ಮಾತಾಡ್ತಿರೋ ಮಾತುಗಳಿಗೆ ನಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ಗೊತ್ತಾಗುತ್ತೆ. ಆ ಮಾತಿಗೆ ಒಂದು ಶಕ್ತಿ ಸಿಗುತ್ತೆ. ಪ್ರತಿಯೊಬ್ರು ಬೆಂಗಳೂರಲ್ಲಿ ನಜ್ಜಿ ಎಂತ IT ಕೆಲ್ಸದಲ್ಲಿರೋ ಅವ್ರ ಮನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾರು ಒಂದ್ ಕಡೆ ರೈತರು ಇದ್ದೇ ಇರ್ತಾರೆ. ಅವ್ರ ಪರವಾಗಿ ತಾನೇ ಮಾತಾಡ್ತಾ ಇದಾರೆ, ಅಂದ್ರೆ ನಿಮ್ಮನೆ ಪರವಾಗಿ ತಾನೇ ಮಾತಾಡ್ತಾ ಇದಾರೆ. ಅದು ಬಿಟ್ಟಾಕಿ ಬೆಂಗಳೂರಲ್ಲಿ ನೀರು ಕೊರತೆ ಅಂತ 2 ತಿಂಗಳಾದ್ಮೇಲೆ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ. ದೇವೇಗೌಡ ಸರ್ ಅವ್ರದ್ದು ವಿಡಿಯೋನ ಎಲ್ರು ಶೇರ್ ಮಾಡಿ. ಅಟ್ಲೀಸ್ಟ್ ಆ ಕೆಲ್ಸ ಆಗದೆ ಹೋದ್ರು ನಮ್ಗೋಸ್ಕರ ಧ್ವನಿ ಎತ್ತರೋದಕ್ಕೆ ಒಂದು ರೆಸ್ಪೆಕ್ಟ್ ಆಗಿ ನಮ್ಮೆಲ್ಲರ ಫೋನ್ಗಳಲ್ಲಿ, ನಮ್ಮೆಲ್ಲರ ಸ್ಟೇಟಸ್ ಸ್ಟೋರಿಗಳಲ್ಲಿ ಅವರ ವಿಡಿಯೋ ಹಾಕೋಣ. ಸೊ ದೇವರು ಇನ್ನೂ ಒಂದಷ್ಟು ದಿನ ಅವ್ರಿಗೆ ಆರೋಗ್ಯ ಆಯಸ್ಸು ಕೊಡ್ಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ರೆಸ್ಪಾನ್ಸಿಬಿಲಿಟಿ. ಏನೋ ಒಂದು ಯಾರೋ ಹೇಳಿದ್ರು ನಾನು ಮಾಡ್ಬೇಕು ಅನ್ನೋದಲ್ಲ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬುತ್ತೆ ಅಂಡ್ ತುಂಬಬೇಕು. ಸೊ ಅವ್ರು ಯಾರೋ ಅವ್ರ ಮನೆಗೋಸ್ಕರ ಮಾತಾಡ್ಕೋತಲ್ಲ, ಪೊಲಿಟಿಕ್ಸ್ ಅದೆಲ್ಲ ಬಿಟ್ಟಾಕಿ. ಬಟ್ ಈ ವಯಸ್ಸಲ್ಲಿ ಅಷ್ಟು ಜೋರಾಗಿ ಧ್ವನಿ ಎತ್ತಿ ರೈತರಿಗೋಸ್ಕರ, ನಮ್ಮ ಕುಡಿಯೋ ನೀರಿಗೋಸ್ಕರ ಮಾತಾಡ್ತಾ ಇದಾರೆ ಅಂದ್ರೆ